ಗುರುಗಳ ಇವತ್ತಿನ ಕಾರ್ಯಕ್ರಮದಲ್ಲಿಯೂ ಕುಜದೋಷ ಅಂದ್ರೇನು, ಅದಕ್ಕೆ ಪರಿಹಾರ ಏನು ಅಂತ ಸುಲಭ ಸರಳ ಮಾರ್ಗಗಳನ್ನು ತಿಳಿಸ್ಕೊಟ್ರಿ. ನಾವು ಭಾರತ ಅಂದಾಗ ಅಂಕಿ ಅಂಶವನ್ನ ನೋಡ್ತಾ ಹೋದ್ರೆ ಈ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿದೆ ಗುರುಗಳೇ. ಅಂದ್ರೆ ಅತಿ ಹೆಚ್ಚು ಸಾವು ಯಾವ ಕಾರಣಕ್ಕೆ ಸಂಭವಿಸುತ್ತೆ ಅಂತ ನಾವು ನೋಡ್ತಾ ಹೋಗೋದ್ರೆ ಅದು ಅಪಘಾತದಲ್ಲೇ ಅನ್ನುವಂಥದ್ದು ಸ್ಟ್ಯಾಟಿಸ್ಟಿಕ್ಸ್. ಹಾಗಾಗಿ ಈ ಅಪಘಾತದಲ್ಲಿ ಹೀಗೆ ಅಕಾಲಿಕ ಮರಣವನ್ನ ಹೊಂದುತ್ತಾರೆ ಅನ್ನೋದಾದ್ರೆ ಅದಕ್ಕೂ ಕೂಡ ಗ್ರಹದೋಷ ಅನ್ನೋದು ಕಾರಣ ಆಗುತ್ತೆ ಅಥವಾ ಏನು ಕಾರಣ ಆಗುತ್ತೆ? ಖಂಡಿತವಾಗ್ಲೂ ಈ ಅಪಘಾತ ಅನ್ನುವಂಥದ್ದು ಸಾವು ಮತ್ತು ಬದುಕಿನ ನಡುವಿನ ಒಂದು ಜಂಜಾಟ ಅಂತ ಅನ್ಕೋಬಹುದು. ಜಾತಕದಲ್ಲಿ ಶನಿ, ಬುಧ, ರಾಹು ಮತ್ತು ಕುಜ ಇವರುಗಳ ರಾಹು ಮತ್ತು ಕುಜ ಮತ್ತು ಬುಧನ ಗ್ರಹಗಳ ಅಧಿಪತಿಯ ಮೇರೆಗೆ ಈ ಜನ್ಮ ಲಗ್ನದಲ್ಲಿ ಎಷ್ಟರ ಮಟ್ಟಿಗೆ ನಮಗೆ ವಕ್ರ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ, ಎಷ್ಟು ನಮಗೆ ಶುಭ ಮತ್ತು ಅಶುಭ ಫಲಗಳನ್ನು ತೋರಿಸ್ತಾ ಇದ್ದಾರೆ. ಮತ್ತು ನಮ್ಮ ಯಾರು ಡ್ರೈವರ್ ಅನ್ನೋದು ಯಾರು ಗಾಡಿ ತಗೊಂಡಿರ್ತಾರೋ, ಯಾರು ಡ್ರೈವ್ ಮಾಡ್ತಾ ಇರ್ತಾರೋ ಅವರಿಗೆ ಸಂಬಂಧಪಟ್ಟಂತಹ ಹೆಸರಿಗೂ ನಕ್ಷತ್ರಕ್ಕೂ ಅವತ್ತು ನಮ್ಮ ಗಾಡಿ ನಂಬರಿನ ಸಂಬಂಧ ಇದೆಯಾ ಇಲ್ವಾ ಅನ್ನೋದು ಮುಖ್ಯವಾಗಿ ಪರಿಗಣಿಸಬೇಕಾಗುತ್ತದೆ. ಅಲ್ಲಿ ಸಂಬಂಧ ಇಲ್ಲದೆ ಹೋದಾಗ ಏನಾಗುತ್ತದೆ ಅಂತಂದ್ರೆ, ಮತ್ತು ಜನರಲ್ಲಿ ಬರುವಂತಹ ಕಣ್ಣು ದಿಷ್ಟಿಗಳಿಂದನೂ ಕೂಡ ಸಮಸ್ಯೆ ಬರುತ್ತದೆ. ನಂಬರ್ ನಮಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೂ ಕೂಡ ಸಮಸ್ಯೆ ಬರುತ್ತದೆ. ಗ್ರಹ ದೋಷದಿಂದನೂ ಕೂಡ ಯಾರು ಶನಿ, ಬುಧ, ರಾಹು ಮತ್ತು ಕೇತು ಇಷ್ಟು ಗ್ರಹಗಳಿಂದನೂ ಕೂಡ ಸಮಸ್ಯೆಗಳು ಅನ್ನುವಂಥದ್ದು ಕೂಡ ಕಂಡು ಬರ್ತೈತೆ. ಮೂರನೇದಾಗಿ ಕುಂಡಲಿನಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಅನ್ನುವಂಥದ್ದು ಇಲ್ಲದೆ ಹೋದ್ರೂ ಕೂಡ ನಾವು ನಡ್ಕೊಳ್ಳುವಂತಹ ಬುದ್ಧಿಶಕ್ತಿ ಮತ್ತು ಚಾತುರ್ಯ ಅನ್ನುವಂಥದ್ದು ಏನು ಹೇಳ್ತೀವೋ ನಮ್ಮ ಹಿಡಿತದಲ್ಲಿ ಇಲ್ಲದೆ ಹೋದಾಗ, ಹೇಗಿಲ್ಲ ಮನೆಯ ವಾಸ್ತುವಿನ ದೋಷದಿಂದ ಮನೆಯಲ್ಲಿ ಇರುವಂತಹ ಸಣ್ಣ ಪುಟ್ಟ ಕಲಹಗಳಿಂದ ಮನಸ್ಥಿತಿ ನಮ್ಮಲ್ಲಿ ಇಲ್ಲದೆ ಹೋದಾಗ ಮನೆಯಿಂದ ಹೊರಗಡೆ ಬಂದ ತಕ್ಷಣ ಎಲ್ಲಾ ರೀತಿಯಲ್ಲೂ ಕೂಡ ಸಮಸ್ಯೆಗಳು ಅನ್ನುವಂಥದ್ದು ಎದುರಿಸಲೇಬೇಕಾಗುತ್ತೆ. ಇಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಮಗೆ ಆಗ್ತಾ ಇರುವಂತಹ ಒತ್ತಡಗಳಿಂದನೂ ಕೂಡ ಆಕ್ಸಿಡೆಂಟು ಅನ್ನುವಂಥದ್ದು ಆಗುತ್ತೆ. ಈ ವಾಹನ ಅಪಘಾತವನ್ನು ಹೇಗೆ ನಿಭಾಯಿಸಬೇಕು ಮತ್ತು ಹೇಗೆ ತಡೆಗಟ್ಟಬೇಕು ಅನ್ನುವಂಥದ್ದು ಬರುತ್ತದೆ. ಹೀಗಿರುವಾಗ ಗ್ರಹಗಳ ದೋಷದಿಂದ ಆಗ್ತಾ ಇರುವಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬೇಕು. ಮತ್ತು ಮನೆಗೆ, ಕುಟುಂಬಕ್ಕೆ ಸಂಬಂಧಪಟ್ಟಂಗೆ ವಾಸ್ತು ದೋಷ ಅನ್ನುವಂಥದ್ದು ಏನಿರುತ್ತೋ, ಬಣ್ಣದಿಂದ ಆಗಿರ್ಬೋದು, ವಾಸ್ತು ಮೆಜರ್ಮೆಂಟ್ ಇಂದ ಆಗಿರ್ಬೋದು, ಮತ್ತು ಗಜ ಅನ್ನುವಂಥದ್ದು ಅಂದ್ರೆ ಪಾಯ ಹಾಕುವಾಗ ಯಾವ ಗಜದಲ್ಲಿ ಪಾಯ ಹಾಕಿದ್ದೀವಿ ಅನ್ನೋದು ಅದರಲ್ಲಿ ಮಿಸ್ಟೇಕ್ ಇದ್ರೆ, ಅಥವಾ ನಾವು ಮಾಡಿರುವಂತಹ ಪ್ಲಾನ್ನಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬಂದರೆ, ದೇವ್ರ ಮನೆ ಎಲ್ಲಿರಬೇಕು, ಅಡುಗೆ ಮನೆ ಎಲ್ಲಿರಬೇಕು, ಮತ್ತು ಕನ್ನಡಿ ಯಾವ ರೂಪದಲ್ಲಿ ಇಟ್ಕೋಬೇಕು, ಮತ್ತು ನಾವು ಯಾವ ದಿಕ್ಕಿನಲ್ಲಿ ಮಲಗಬೇಕು, ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗಬೇಕು ಅನ್ನೋಂಥದ್ದು ಎಲ್ಲ ವಿಧಾನಗಳಿರ್ತವೆ. ಮತ್ತು ವಿಶೇಷವಾಗಿ ನೀರನ್ನು ಯಾವ ರೂಪದಲ್ಲಿ ನಾವು ಉಪಯೋಗಿಸಬೇಕು, ಯಾವ ದಿಕ್ಕಿಗೆ ಹರಿಯೋದಕ್ಕೆ ಬಿಡಬಾರ್ದು ಅನ್ನುವಂಥದ್ದು ಕೂಡ ಇರುತ್ತೆ. ಈ ಎಲ್ಲಾ ಸಮಸ್ಯೆಗಳನ್ನು ಕೂಡ ನಮಗೆ ಅಪಘಾತಕ್ಕೆ ಕಾರಣವಾಗುವಂತಹ ಮಾರ್ಗ ಅನ್ನುವಂಥದ್ದು ಕಂಡು ಬರ್ತೈತೆ. ಯಾಕಂತಂದ್ರೆ ವಾಹನ ಮನೆ ಮುಂದೆ ನಿಲ್ಲಿಸ್ಕೊಟ್ಟು ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಿ ನೀರನ್ನು ವ್ಯಯ ಮಾಡುವುದಕ್ಕಿಂತನೂ ಕೂಡ ಆ ನೀರು ಕೊಳೆ ಹೋಗುವಂಥದ್ದು ಯಾವ ದಿಕ್ಕಿಗೆ ಹೋಗ್ತಾ ಐತೆ ಅಂದ್ರೆ, ಎಕ್ಸಾಂಪಲ್ ಇವಾಗ ಆಗ್ನೇಯ ದಿಕ್ಕಿಗೆ ಹೋಯ್ತು ಮತ್ತು ಕುಬೇರನ್ ದಿಕ್ಕಿಗೆ ಹೋಯ್ತು ಅಂತಂದ್ರೆ ಅಲ್ಲೇ ನಮ್ಮ ಎನರ್ಜಿ ಅನ್ನುವಂಥದ್ದು ಕಳ್ಕೊಂಡು ಯಾವುದೋ ಒಂದು ರೂಪದಲ್ಲಿ ನೆಗೆಟಿವ್ ಆಗಿ ವಾಸ್ತು ದೋಷದಿಂದ ನಮಗೆ ಸಂಖ್ಯಾಬಲದಿಂದನೂ ಕೂಡ ನಮಗೆ ನಷ್ಟ ವಿಚಾರದಿಂದ ಅನ್ನುವಂಥದ್ದು ಕಂಡು ಬರ್ತದೆ. ವಿಶೇಷವಾಗಿ ಈ ದೃಷ್ಟಿ ದೋಷದಿಂದ ನಮ್ಮಲ್ಲಿ ಏನು ಇರೋದಿಲ್ಲ, ಒಂದು ಕಾರ್ ಇರುತ್ತೆ ಅಷ್ಟೇನೆ, ಬಟ್ ಆ EMI ಕಟ್ಕೊಂಡು ಹೋಗ್ತಾ ಇರ್ತೀವೋ, ನಷ್ಟ ಅನುಭವಿಸ್ತಾ ಇರ್ತೀವೋ, ಏನಿರೋ ಸಮಸ್ಯೆಗಳೇನಿರುತ್ತೆ, ಬಟ್ ನೋಡೋರ್ ಕಣ್ಣಿಗೆ ಇವ್ರಿಗೇನು ಕಡಿಮೆ ಅನ್ನುವಂಥದ್ದು ಈ ಕಣ್ಣು ದೃಷ್ಟಿ ದೋಷ ಅನ್ನುವಂಥದ್ದು ಐತಲ್ಲ. ಮೊದಲನೇದಾಗಿ ಒಂದು ಗಾದೆನಲ್ಲೇ ಇದೆ, ಹಾವಿಗೆ ಹಲ್ಲಲ್ಲಿ ವಿಷ, ಚೇಳಿಗೆ ಬಾಲದಲ್ಲಿ ವಿಷ, ಮನುಷ್ಯನಿಗೆ ಕಣ್ಣಲ್ಲೇ ವಿಷ ಅಂತ ಹೇಳ್ತೇವೆ. 4 ಜನ 4 ತರ ಕಣ್ಣು ದೃಷ್ಟಿ ಬಿತ್ತು ಅಂತಂದ್ರೆ ಎಷ್ಟೇ ಉನ್ನತವಾದದಲ್ಲಿ ಇರುವಂತಹ ಒಂದು ವ್ಯಕ್ತಿನೂ ಕೂಡ ಸಂಪೂರ್ಣವಾಗಿ ಈ ದೃಷ್ಟಿ ದೋಷದಿಂದ ನಷ್ಟವನ್ನು ಅನುಭವಿಸ್ತೀವಿ. ಮತ್ತು ಶಕುನಗಳು ಮನೆಯಿಂದ ಹೊರಗಡೆ ಬಿಡುವಾಗ ಯಾವ ದಿಕ್ಕಿಗೆ ಹೋಗ್ಬೇಕು, ಸಾಧ್ಯವಾದಷ್ಟು ಮನೆಯಿಂದ ಹೊರಗಡೆ ಹೋಗುವಾಗ ಉತ್ತರ ದಿಕ್ಕಿಗೆ ಹೆಜ್ಜೆಗಳ ಹಾಕಿ ಸೂರ್ಯ ನಮಸ್ಕಾರ ಮಾಡಿಕೊಂಡು ಹೊರಗಡೆ ಹೋದಾಗ ಎಲ್ಲಾ ಅಪಘಾತಗಳನ್ನು ಕೂಡ ತಡೆದಿಡುವಂತಹ ಸಾಮರ್ಥ್ಯ ಅನ್ನುವಂಥದ್ದು ಇರುತ್ತದೆ. ಮತ್ತು ನಂಬರ್ ಪ್ಲೇಟ್ ಅಂತ ಹೇಳಿದ್ವಲ್ಲ, ಆ ನಂಬರು ನಮಗೆ ನಮ್ಮ ಹೆಸರು ರಾಶಿಗೆ ಹೊಂದಾಣಿಕೆ ಆಗ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದು ನೋಡ್ಕೋಬೇಕಾಗುತ್ತದೆ. ಮುಖ್ಯವಾಗಿ ಅವರಿಗೆ ಕುಟುಂಬಕ್ಕೆ ಕುಲ ದೇವರಿಗೆ ಯಾವುದಾದ್ರೂ ಹರಕೆಗಳು ಇದ್ದು
ನೆಕ್ಸ್ಟ್ ಫ್ಯೂಚರ್ನಲ್ಲಿ ಮನೆ ಕಟ್ಟಬೇಕು, ವಾಹನ ತಗೋಬೇಕು, ಎಲ್ಲ ದೇವರೇ ಭಗವಂತ ಒಳ್ಳೇದು ಮಾಡು ಅಂತ ಅಂದ್ಬಿಟ್ಟು ಭಗವಂತನಲ್ಲಿ ನಾವು ಒಂದು ಮುಡುಪು ಕಟ್ಕೊಂಡಿರ್ತೀವಿ. ಆ ಮುಡುಪು ತೀರದೆ ಹೋದಾಗ್ಲೂ ಕೂಡ ಈ ಆಕ್ಸಿಡೆಂಟ್ ಆಗುವಂಥದ್ದು ಸರ್ವೇ ಸಾಮಾನ್ಯವಾಗುತ್ತದೆ. ಆದ ಕಾರಣದಿಂದ ಯಾವುದನ್ನು ಕೂಡ ಭಗವಂತನಿಗೆ ಸಂಬಂಧಪಟ್ಟಂತೆ ಯಾವುದನ್ನು ಕೂಡ ನಾವು ಪೆಂಡಿಂಗ್ ಇಟ್ಕೊಳ್ತೀರ ಅದಕ್ಕೆ ತಕ್ಕಂತೆ ಪರಿಹಾರ ಮಾರ್ಗಗಳು ಅನ್ನುವಂಥದ್ದು ಪರಿಪಾಲನೆ ಮಾಡಿದಾಗ, ಆ ಮುಡುಪುಗಳನ್ನ ಪರಿಹಾರ ಮಾಡಿಕೊಂಡಾಗ, ಮತ್ತು ಗುರು ಹಿರಿಯರು ನಮಗೆ ಹೇಗೆ ಪ್ರತಿ ಮಹಾಲಯ ಅಮಾವಾಸ್ಯೆನಲ್ಲಿ ಮಾಡುವಂತಹ ಪಿಂಡ ದರ್ಪಣಗಳು ಅನ್ನುವಂಥದ್ದು ಏನ್ ಬರುತ್ತೋ ಅದು ಚಾಚು ಚಪ್ಪದಿರ ಖಂಡಿತವಾಗ್ಲೂ ಕೂಡ ನಾವು ಮಾಡಿದಾಗ ನಮಗೆ ಯಾವುದೇ ರೀತಿಯ ಈ ಹವಗುಣಗಳು ಅನ್ನುವಂಥದ್ದು ಏನ್ ಬರುತ್ತೋ, ಮೀನ್ಸ್ ಗಾಳಿ ಬೀಸುತ್ತೆ ಅಂತ ಅಂತೀವಿ, ಈ ಗಾಳಿ ಬೀಸುವಂಥದ್ದು ಯಾವುದೇ ರೀತಿ ಅಡಚಣೆಗಳು ಅನ್ನುವಂಥದ್ದು ನಮಗೆ ಆಗದಿರ ಆಕ್ಸಿಡೆಂಟ್ಗಳನ್ನ ತಪ್ಪಿಸೋದಕ್ಕೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡಿಡ್ಕೋಬಹುದು. ತದನಂತರ ಮುಖ್ಯವಾಗಿ ಬಲೀಂದ್ರ ಪೂಜಾ ಅಂತ ಬರುತ್ತದೆ. ಈ ವಿಶೇಷವಾಗಿ ಈ ಬಲೀಂದ್ರ ಪೂಜಾ, ನಾರಾಯಣಿ ಬಲಿ ಮತ್ತು ಬಲೀಂದ್ರ ಪೂಜಾ ಅನ್ನುವಂಥದ್ದು 2 ರೀತಿಯಾದ ಪೂಜೆಗಳಿದ್ದಾವೆ. ಇವುಗಳನ್ನ ಪ್ರತಿ ಪೌರ್ಣಮಿಯ ದಿನದಂದು ಪೂಜೆಗಳನ್ನು ಮಾಡಿ ಅಮಾವಾಸ್ಯೆವರೆಗೂ ಕೂಡ ಅದನ್ನು ಪಾಲನೆ ಮಾಡಿ ಅಮಾವಾಸ್ಯೆನಲ್ಲಿ ವಿಸರ್ಜನೆ ಮಾಡಿದಾಗ ಈ ನಮ್ಮ ಸಂಪೂರ್ಣವಾಗಿ ಬಲೀಂದ್ರ ಪೂಜೆಯಿಂದ ಮತ್ತು ನಾರಾಯಣ ಬಲಿಯಿಂದ ಆಗುವಂತಹ ಅಡೆತಡೆಗಳನ್ನು, ಆಕ್ಸಿಡೆಂಟ್ಗಳನ್ನು, ಅಪಘಾತ, ವಾಹನ ಅಪಘಾತ ಅನ್ನುವಂಥದ್ದು ಏನಿರುತ್ತೋ ಅದನ್ನ ನಾವು ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಹಿಡ್ಕೋಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.